ಯಡಿಯೂರಪ್ಪ ವಿಜೇಂದ್ರ ಅವರನ್ನ ಕಡೆಗಣೆ ಮಾಡಿದ್ರೆ ಪಕ್ಷಕ್ಕೆ ನಷ್ಟ ಆಗತ್ತೆ. ಬಿಎಸ್ವೈ ವಿರೋಧಿಗಳಿಗೆ ರಂಭಾಪುರಿ ಜಗದ್ಗುರುಗಳಿಂದ ಎಚ್ಚರಿಕೆ ಕೂಡ ಹೋಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಂಭಾಪುರಿ ಶ್ರೀಗಳು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕೂಡ ಕಾಲು ಎಳೆಯುವ ಜನರಿದ್ರು. ಈಗ ಬಿವೈ ವಿಜಯೇಂದ್ರ ಅವರಿಗೂ ಕೂಡ ವಿರೋಧಿಗಳು ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಯಡಿಯೂರಪ್ಪನವರು. 2 ಸ್ಥಾನದಿಂದ ಅಧಿಕಾರ ಹಿಡಿಯುವ ಮಟ್ಟಕ್ಕೆ ಪಕ್ಷವನ್ನು ಬೆಳೆಸಿದ್ದಾರೆ. ಒಂದು ವೇಳೆ ಈಗ ವಿಜೇಂದ್ರ ಅವರನ್ನ ತಮ್ಮ ಸ್ಥಾನದಿಂದ ಕೆಳಗೆ ಇಳಿಸಿದ್ದೇ ಆದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗತ್ತೆ ರಾಜ್ಯದಲ್ಲಿ ಬಿಜೆಪಿಗೆ ಅಂತ ಶ್ರೀಗಳು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಂದಂಥ ಗಟ್ಟಿಗರು ಕೇವಲ 2 ಜನ ಶಾಸಕರಿದ್ದಂಥ ಶಾಸನ ಸಭೆಯಲ್ಲಿ ಅಧಿಕಾರ ಹಿಡಿಯುವಂಥ ಮಟ್ಟಿಗೆ ಅವರು ಶ್ರಮವಹಿಸಿ ಎಲ್ಲ ಸಮುದಾಯದ ಜನರ ಭಾವನೆಗಳನ್ನು ಅರಿತು ಒಳ್ಳೆಯ ಕೆಲಸ ಮಾಡಿದರು. ಯಾವುದೇ ಮುಖ್ಯಮಂತ್ರಿಗಳು ಮಾಡಲಾರದೇ ಇರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಧಾರ್ಮಿಕ ಕೇಂದ್ರಗಳಿಗೆ ಉದಾರವಾದಂಥ ಅನುದಾನವನ್ನು ಕೊಟ್ಟು ಪ್ರಗತಿಯನ್ನು ಕೂಡ ಮಾಡಿದ್ದು ಮರೆಯಲಾರದಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಸೈಕಲ್ ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. BS ಯಡಿಯೂರಪ್ಪನವರ ಅಧಿಕಾರದ ಅವಧಿಯಲ್ಲಿ 4 ಸಲ ಅವರು ಮುಖ್ಯಮಂತ್ರಿ ಆದರೂ ಕೂಡ ಪರಿಪೂರ್ಣ ಅವಧಿಗೆ ಅವರಿಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವತ್ತು ಅವರ ಕಾಲದಲ್ಲಿ ಕಾಲು ಎಳೆಯುವಂಥ ಜನರು ಇದ್ದೇ ಇದ್ದರು. ಆದರೆ ಅದಕ್ಕೆ ಸೊಪ್ಪು ಹಾಕದಂತೆ ತಮ್ಮದೇ ಆದಂಥ ದೃಢ ನಿರ್ಧಾರದಿಂದ ಯಡಿಯೂರಪ್ಪನವರು ಕಾರ್ಯ ಮಾಡಿದ್ದು ಯಶಸ್ವಿಯನ್ನು ತಂತು. ಆದರೆ ಇವತ್ತು ಬಿವೈ ವಿಜೇಂದ್ರ ಅವರು ರಾಜ್ಯ BJP ಅಧ್ಯಕ್ಷರಾದ ನಂತರ ಮತ್ತೆ ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾಯಿದ್ದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ